ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಬಸ್ ದರ ಏರಿಕೆ ಮತ್ತು ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ಆತ್ಮಹತ್ಯೆ ಖಂಡಿಸಿ ಭಟ್ಕಳ ಬಿಜೆಪಿ ಮಂಡಲ ವತಿಯಿಂದ ಸಹಾಯ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಜನರು ನಾನಾ ರೀತಿಯ ಸಮಸ್ಯೆ ಎದುರಿಸುತ್ತಿರುವ ಸಂದರ್ಭದಲ್ಲೇ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಸ್ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಹೊರೆ ಹಾಕಿದೆ. ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕವಾಗಿ ನಿಭಾಯಿಸಲಾಗದ ಸರ್ಕಾರ ಇದೀಗ ಬಸ್ ದರವನ್ನು ಶೇಕಡಾ 15ರಷ್ಟು ಏರಿಕೆ ಮಾಡಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಗಿದೆ. ಸರ್ಕಾರದ ದುರಾಡಳಿತ ಮತ್ತು ಬಸ್ ದರ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ಭಾರೀ ತೊಂದರೆ ಆಗಲಿದೆ. ಬೀದರಿನ ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ಕೇಳಿಬಂದಿದೆ. ಹೀಗಾಗಿ ಸಚಿವರು ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಒತ್ತಡದಿಂದ ಕೆಲಸ ಮಾಡುತ್ತಿದ್ದು, ಈಗಾಗಲೇ ಕೆಲವರು ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರರು ಸಹ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಸರ್ಕಾರಕ್ಕೆ ಕಪ್ಪು ಚುಕ್ಕೆಯಾಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದರೂ ಆಡಳಿತ ಚುಕ್ಕಾಣಿ ಹಿಡಿದವರು ಉದ್ದಟತನದಿಂದ ವರ್ತಿಸುತ್ತಿರುವುದು ಬೇಸರದ ಸಂಗತಿ. ತಾವು ರಾಜ್ಯ ಸರ್ಕಾರಕ್ಕೆ ಬಸ್ ದರ ಏರಿಕೆ ಹಿಂಪಡೆಯುವಂತೆ ಸೂಚಿಸಬೇಕು ಮತ್ತು ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆ ಹಣದಲ್ಲಿ ಸರ್ಕಾರ ನಡೆಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಕಾರಣಕ್ಕೆ ದರ ಏರಿಸುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಪರ್ಯಾಯ ದಾರಿ ಇಲ್ಲವಾಗಿದೆ. ಜನರಿಗೆ ಸರ್ಕಾರ ಯಾವ ರೀತಿ ಗಾಯದ ಮೇಲೆ ಬರೆ ಎಳೆಯುತ್ತಿದೆ ಎಂದರೆ ಅವರು ಪ್ರಶ್ನೆ ಮಾಡುವ ಪರಿಸ್ಥಿತಿಯಲ್ಲಿಯೂ ಕೂಡ ಇಲ್ಲವಾಗಿದ್ದಾರೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಇದ್ದ ಹಾಗೆ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರ ಎನ್ನುವ ಒಂದು ಹಕ್ಕನ್ನು ಹೆಚ್ಚು ನೀಡಿದ್ದಾರೆ ಎಂದರು. ಮಾಧ್ಯಮದ ಮೂಲಕ ಈಗಿನ ಏನು ಸಚಿವರಿದ್ದಾರೆ, ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಭಟ್ಕಳದಲ್ಲಿ ಭಟ್ಕಳ ಪುರಸಭೆ ಇರ್ಬೋದು, ಜಾಲಿ ಪಟ್ಟಣ ಪಂಚಾಯತ್ ಇರ್ಬೋದು, 2 ವರ್ಷದಿಂದ ನಗರಾಭಿವೃದ್ಧಿ ನಗರೋತ್ಥಾನ ಒಂದು ಇದರಲ್ಲಿ ಯೋಜನೆಯಲ್ಲಿ ಒಂದು 6 ಕೋಟಿಯಷ್ಟು ಅನುದಾನ ಬಿಡುಗಡೆಯಾಗಿತ್ತು ನಮ್ಮ ಅಂದಿನ ಶಾಸಕರಾದಂಥ ಸುನೀಲ್ ನಾಯ್ಕ ಅವರ ಅವಧಿಯಲ್ಲಿ. ಆ ಅನುದಾನ ಇವತ್ತು ಕಾಮಗಾರಿ ನಡೆಸ್ತಿರುವಂಥ ಗುತ್ತಿಗೆದಾರನ ಒಂದು ಏನು ವಿಳಂಬದಿಂದ ಇವತ್ತು ಕಾಮಗಾರಿ ಈಗೀಗ ಪ್ರಾರಂಭವಾಗಿದೆ. ಅನುದಾನ ಬಂದಿರುವುದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಆ ಅನುದಾನದಲ್ಲಿ ನಡೆಯುತ್ತಿರುವಂಥ ಕಾಮಗಾರಿಗಳನ್ನು ಸಹ ತಾವೇ ಮಾಡಿ ಇವತ್ತು ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ಮಾಡಿದ್ದೇನೆ. ಹಿಂದಿನ ಸರ್ಕಾರದ ಅನುದಾನದ ಅಭಿವೃದ್ಧಿ ಅಂದ್ರೆ ಕಾಮಗಾರಿಯನ್ನು ಅನುದಾನ ಬಂದಿತ್ತು, ಆ ಅನುದಾನದಲ್ಲಿ ಮಾಡಿದಂಥ ಕಾಮಗಾರಿಗಳು ಇವತ್ತು ಏನು ನಗರ ಭಾಗದಲ್ಲಿ ನಡೀತಿದೆ ಅದನ್ನು ತಾವೇ ಮಾಡ್ತಿದ್ದೀವಿ ಅನ್ನೋದನ್ನ ಬಿಂಬಿಸ್ಕೊಳ್ತಿದ್ರೆ ನಾನು ನಿಜವಾಗ್ಲೂ ಮಾನ್ಯ ಸಚಿವರಿಗೆ ಹೇಳ್ತೀನಿ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಅನುದಾನ ಏನು 6 ಕೋಟಿ ಬಂದಿದೆ, ಅದರಲ್ಲಿ ಬಡ ವಿದ್ಯಾರ್ಥಿಗಳಿಗೆ, PUC ವಿದ್ಯಾರ್ಥಿಗಳಿಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳಿಗಿರ್ಬೋದು, ದಲಿತರಿಗೆ, ಹಿಂದುಳಿದವರಿಗೆ ಅಂತ ಹೇಳಿ ಬೇರೆ ಬೇರೆ ಯೋಜನೆಗಳು, ಅದು ಸ್ಕಾಲರ್ಶಿಪ್ ಇರ್ಬೋದು, ಕಂಪ್ಯೂಟರ್ ನೀಡುವಂಥದ್ದು ಇರ್ಬೋದು, ಇದೆಲ್ಲ ಆ ಅನುದಾನ. ಬಳಿಕ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ, ಪಂಚ ಗ್ಯಾರಂಟಿ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದೆ. ಈ ಗ್ಯಾರಂಟಿ ನಂಬಿ ಜನರು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಆದರೆ ಈಗ ಒಂದು ಅಭಿವೃದ್ಧಿ ಕೆಲಸ ಕೂಡ ಆಗುತ್ತಿಲ್ಲ. ಅಭಿವೃದ್ಧಿ ಕೆಲಸ ಮಾಡಲು ಬಂದಿರುವ ಎಲ್ಲ MLAಗಳು ನಿರಾಶಾದಾಯಕವಾಗಿದ್ದಾರೆ. ಈ ಸರ್ಕಾರವನ್ನು ವಿರೋಧ ಪಕ್ಷದವರು ಕೆಳಗಿಳಿಸಬೇಕಾಗಿಲ್ಲ. ಅವರಲ್ಲೇ ಜಗಳ ಮತ್ತು ಸಮಸ್ಯೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುತ್ತದೆ ಎಂದರು. ಗ್ಯಾರಂಟಿ ಮೇಲೆ ಹೊಸ ಸರ್ಕಾರದ ಒಂದು ಮೇಲೆ ಬಹಳ ಒಂದು ಆಸೆ ಇಟ್ಕೊಂಡು ಸರ್ಕಾರವನ್ನು ಆರಿಸಿದ್ರು. ತಂದ್ಮೇಲೆ ತಮಗೊತ್ತಿಗೆ ಏನು ನಡೀತಾ ಇದೆ ಅಂತ ಒಂದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಎಲ್ಲ MLAಗಳು ಇವತ್ತು ಬಹಳ ನಿರಾಶಾದಾಯಕವಾಗಿ ಅವರು ಹಂಚ್ಕೊಂಡಿದ್ದಾರೆ. ಏನು ಕೇಳಿದ್ರೆ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಅವರು ಖರ್ಚು ಮಾಡಿ ಬಂದಿದ್ದಾರೆ, ಅವ್ರಿಗೂ ಇಲ್ಲಿ ಬೇರೆ ಬೇರೆ ಖರ್ಚುಗಳಿದೆ, ಮತ್ತೆ ಅಭಿವೃದ್ಧಿ ಮಾಡಿ ತೋರಿಸಬೇಕಂತ ಒಂದು ಇಚ್ಛೆ ಇದೆ. ಆದರೆ ಇಡೀ ರಾಜ್ಯಾದ್ಯಂತ ಅಭಿವೃದ್ಧಿ ಕೆಲಸ ಎಲ್ಲ ಆಗ್ತಿಲ್ಲ. ನೀವು ನೋಡಿರ್ಬೋದು, ಇಲ್ಲಿ ಹೇಳ್ತಾರೆ, ಖಾಲಿ ಪತ್ರಿಕೆಯಲ್ಲಿ ಹೇಳಿಕೆ ಬರ್ತಾ ಇದೆ, ಆದರೆ ಯಾವುದೋ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಯಾಕಂದ್ರೆ ಕಾರಣ ದುಡ್ಡಿಲ್ಲ ಸರ್ಕಾರದಲ್ಲಿ. ದುಡ್ಡು ಯಾಕಿಲ್ಲ ಕೇಳಿದ್ರೆ ಈ ಪಂಚ ಗ್ಯಾರಂಟಿಗಳನ್ನು ಸಮತೋಲನ ಮಾಡೋದ್ರಲ್ಲಿ ಇವರು ಸುಸ್ತಾಗಿ ಹೋಗಿದ್ದಾರೆ. ಈಗ ನೋಡಿ, ನಿನ್ನೆ ಆಂಧ್ರದವ್ರು ಬಂದಿದ್ದಾರೆ, ಇದು ದೊಡ್ಡ ತಮ್ಮ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅದು ತಪ್ಪೋದು. ಯಾಕಂದ್ರೆ ನಿಮ್ಗೆ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ತಿಳಿಸಲು ಬಯಸ್ತೇನೆ, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತದೆ ತಾವು ಹೇಳ್ಬೋದು. ಯಾವುದು ಎಲ್ಲ ಪತ್ರಿಕೆಯಲ್ಲಿ ಬರ್ತಿದೆ ಬಿಟ್ಟರೆ ಯಾವುದೂ ಆಗ್ತಿಲ್ಲ. ಈಗ ನಮ್ಮ ಭಟ್ಕಳ ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು. ಹಾಗೆಯೇ ಬಾಣಂತಿಯರ ಸಾವಿರ ಬಗ್ಗೆ ತಾವು ಕೇಳ್ತಿದ್ರಿ. ಎಲ್ಲ ನೋಡಿದ್ರೆ ದಿನ ಬೆಳಗ್ಗೆ ಪತ್ರಿಕೆ ನೋಡಿದ್ರೆ ಬಾಣಂತಿಯರ ಸಾವು. ಯಾಕಿದು ಈ ತರ ಸಿಸ್ಟಮ್ ಯಾಕೆ ಬಂದಿದೆ? ಈಗ ಏನಾಗ್ತಿದೆ ವೈದ್ಯಕೀಯದಲ್ಲೂ ಈ ತರ ಒಂದು ಈ ಅನಾಚಾರಗಳು ನಡೀತಿದೆ, ಈ ತರ ಇದಾಗ್ತಿದೆ. ಹಾಗಾಗಿ ಸರ್ಕಾರ ಈಗ ನಾವು ವಿರೋಧ ಪಕ್ಷರಾಗಿ ಅವ್ರನ್ನೇನು ದುಡ್ಡಾಕ್ಬೇಕಂತಿಲ್ಲ. ಅವರೊಳಗೆ ಜಗಳ ಆಗಿ ಅವರೊಳಗೆ ಇದು ಸಮಸ್ಯೆ ಕ್ರಿಯೇಟ್ ಆಗಿ ಬೀಳುವಂತ ಕೆಲಸ ಆಗ್ತದೆ. ಯಾಕಂದ್ರೆ ವಾಲ್ಮೀಕಿ ಹಗರಣ ಮತ್ತೆ ಮೂಢ ಹಗರಣ ಇದು 1 by 1 ಬರ್ತಾ ಇದೆ. ಈ
ಈ ಹಗರಣಗಳು ಇವರಾಗಿ ಮಾಡ್ತಿದ್ದಾರೆ. ನಾವು ಇದಕ್ಕೆ ಕೇಳಿದಾಗಲೆಲ್ಲ ಮತ್ತೊಂದು ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ಗುತ್ತಿಗೆದಾರರು ತಮ್ಗೆ ಗೊತ್ತಿದೆ, ಗುತ್ತಿಗೆದಾರ ಹಣಗಳು ಸಾಕಷ್ಟು ಕೋಟಿಗಳಲ್ಲಿ ಹಣ ಇವತ್ತೇ ಕೊಡುವಂತ ಸ್ಥಿತಿಯಲ್ಲಿ ಅವರಿಲ್ಲ. 6-7 ತಿಂಗಳಿಂದ ಹಣ ಇಲ್ಲದೆ ಪರದಾಡುತ್ತಿದ್ದಾರೆ. ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳ್ಶೆಟ್ಟಿ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಮೂಳ್ಭಟ್ಕಳ, ಯುವ ಮೋರ್ಚಾ ಅಧ್ಯಕ್ಷ ಸುನೀಲ್ ಕಾಮತ್ ಹಾಗೂ ಬಿಜೆಪಿ ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.